ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉದ್ಯೋಗಾಧಾರಿತ ಶಿಕ್ಷಣ ಅವಕಾಶಗಳನ್ನು ಒದಗಿಸುವ ಸಲುವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಡೆಸಲ್ಪಡುವ ಸಿಎಲ್ಇ ಪದವಿ ಕಾಲೇಜಿನಲ್ಲಿ ಮೊದಲ ಬಾರಿಗೆ 3 ವರ್ಷಗಳ ಪದವಿ ಕೋರ್ಸ್ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿಎಚ್ಎಂ ಅನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಕವಟಗಿಮಠ ಹೇಳಿದರು. ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡುತ್ತಾ, ಈ ಕೋರ್ಸ್ ಆಹಾರ ಮತ್ತು ಪಾನೀಯ ಸೇವೆ, ಮನೆಗೆಲಸ, ಆಹಾರ ಉತ್ಪಾದನೆ, ಕಚೇರಿ ನಿರ್ವಹಣೆ, ಗ್ರಾಹಕ ಸೇವೆ ಮತ್ತು ವ್ಯಕ್ತಿತ್ವ ವಿಕಸನ ಸೇರಿದಂತೆ ಹೋಟೆಲ್ ಮತ್ತು ಆತಿಥ್ಯ ನಿರ್ವಹಣೆಯ ಕ್ಷೇತ್ರದಲ್ಲಿ ಸಮಗ್ರ ತರಬೇತಿಯನ್ನು ನೀಡುತ್ತದೆ ಎಂದು ಶ್ರೀ ಕವಟಗಿಮಠ ಹೇಳಿದರು. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವದ ಮೇಲೆ ಹೆಚ್ಚಿನ ಒತ್ತು ನೀಡಲಾಗುವುದು. ಕೋರ್ಸ್ ಸಮಯದಲ್ಲಿ ಉದ್ಯಮ ಭೇಟಿಗಳು, ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿಗಳು, ಪ್ರಾಯೋಗಿಕ ತರಬೇತಿ ಮತ್ತು ವೃತ್ತಿ ಮಾರ್ಗದರ್ಶನಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುವುದು. ಆದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪ್ರಾಯೋಗಿಕ ಕೌಶಲ್ಯಗಳನ್ನು ಪಡೆಯುವ ಅವಕಾಶವನ್ನು ಪಡೆಯುತ್ತಾರೆ. ಈ ಕೋರ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ದೇಶ ಮತ್ತು ವಿದೇಶಗಳಲ್ಲಿ ಹೋಟೆಲ್, ರೆಸಾರ್ಟ್, ಪ್ರವಾಸೋದ್ಯಮ, ವಾಯುಯಾನ ಮತ್ತು ಆತಿಥ್ಯ ಕ್ಷೇತ್ರಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸಲಾಗುವುದು. ಪದವಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಎಂಬಿಎ, ಎಂಕಾಂ, ಎಂಸಿಎ ಮುಂತಾದ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತದೆ. ಈ ಪದವಿಯ ನಂತರ ಅವರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಹರಾಗಿರುತ್ತಾರೆ. ಒಂದು ಹೆಮ್ಮೆಯ ವಿಷಯ ಹಾಗೂ ಹೆಮ್ಮೆಯ ದಿವಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಬೆಳಗಾವಿ ಇವರ ಅಡಿಯಲ್ಲಿ ಚಿಕ್ಕೋಡಿಯ ಪ್ರತಿಷ್ಠಿತ ಸಿಎಲ್ಇ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ನಮ್ಮ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ವಿನೂತನವಾದ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿಎಚ್ಎಂ ಕೋರ್ಸನ್ನು ಪ್ರಾರಂಭಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ, ಶಿಕ್ಷಣ ವ್ಯವಸ್ಥೆ ಇದಾಗಿದ್ದು ಇದು 3 ವರ್ಷಗಳ ಅಧಿಕೃತ ಪದವಿ ಕೋರ್ಸ್ ಆಗಿರುತ್ತದೆ. ಈ ಕೋರ್ಸ್ನಲ್ಲಿ ಹೋಟೆಲ್ ಮತ್ತು ಆತಿಥ್ಯ ನಿರ್ವಹಣೆ, ಆಹಾರ ಮತ್ತು ಪಾನೀಯ ಸೇವೆ, ಆಫೀಸ್ ನಿರ್ವಹಣೆ, ಹೌಸ್ ಕೀಪಿಂಗ್, ಆಹಾರ ಉತ್ಪಾದನೆ, ಗ್ರಾಹಕರ ಸೇವೆ ಮತ್ತು ವ್ಯಕ್ತಿ ವಿಕಸನ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಗುಣಮಟ್ಟದ ತರಬೇತಿಯನ್ನು ನೀಡಲಾಗುವುದು. 3 ವರ್ಷದ ಈ ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ದೇಶ ಹಾಗೂ ವಿದೇಶಗಳ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, ಪ್ರವಾಸೋದ್ಯಮ, ವಿಮಾನಯಾನ ಮತ್ತು ಅಧಿಕ ಕ್ಷೇತ್ರಗಳಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತವೆ. ತರಬೇತಿ ಜೊತೆಗೆ ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿ, ಪ್ರಾಯೋಗಿಕ ತರಬೇತಿ ಮತ್ತು ಉದ್ಯೋಗ ಮಾರ್ಗದರ್ಶನಕ್ಕೂ ವಿಶೇಷ ಆದ್ಯತೆ ನೀಡಲಾಗುವುದು. ಈ ಕೋರ್ಸ್ ಪಡೆದ ನಂತರ ಸ್ವಂತ ವ್ಯವಹಾರ ಆರಂಭಿಸಬಹುದು. ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಮತ್ತು ಬೇಕರಿ ಉದ್ಯೋಗ ಆರಂಭಿಸಬಹುದು. ಈ ಪದವಿ ಪಡೆದ ಎಂಬಿಎ, ಎಂಕಾಂ, ಎಂಸಿಎ ಇಂಥ ಸ್ನಾತಕೋತ್ತರ ಪದವಿ ಕೂಡ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಕೂಡ ಪಡೆಯಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಉದ್ಯೋಗಾವಕಾಶ ಕೊಡಲಾಗಿದೆ. ಅದೇ ರೀತಿ IAS, IPS, KAS, PSI, PDO, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, HBPS ಇತ್ಯಾದಿಗಳಲ್ಲಿ ಕೂಡ ಉದ್ಯೋಗಾವಕಾಶಗಳು ಸಾಕಷ್ಟು ಇವರು ನಮಗೆ ಕಂಡು ಬರ್ತದೆ. ಉದ್ಯೋಗ ಅವಕಾಶದಂಥ ಶಿಕ್ಷಣದ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಸಂಕಲ್ಪದೊಂದಿಗೆ ಈ ಕೋರ್ಸನ್ನು ಆರಂಭಿಸಲಾಗುತ್ತದೆ. ಆದ್ದರಿಂದ ಚಿಕ್ಕೋಡಿಯ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ಈ ಪ್ರಕಟಣೆ ಒಂದು ಗೋಷ್ಠಿಯ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಡಳಿತ ಮಂಡಳಿಯ ಜನರಲ್ ಬಾಡಿ ಸಂದರ್ಭದಲ್ಲಿ ಈ ವಿಷಯವನ್ನು ನಾವು ಮಂಡಿಸಿದಾಗ ಸಂಸ್ಥೆಯ ಎಲ್ಲ ಸದಸ್ಯರು ಇದಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಅವರ ಒಂದು ಆಶೋತ್ತರಗಳ ಫಲವಾಗಿ ನಾವು ಇದನ್ನು ಇದೇ ಅಕಾಡೆಮಿಕ್ ಇಯರ್ಗೆ ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಕೆಲಸವನ್ನು ಕಾರ್ಯತತ್ಪರತೆ ಮಾಡಲಿಕ್ಕೆ ಈ ಸಂಸ್ಥೆಯ ಹಿತಚಿಂತಕರು, ಮಾರ್ಗದರ್ಶಕರಾಗಿರುವಂಥ ಮಾಂತೇಶಣ್ಣ ಕವಟಗಿಮಠ ಅವರು ಈ ಒಂದು ನಮ್ಮ ಪರ್ಮಿಷನ್ ತರಲಿಕ್ಕೆ ವಿಶೇಷವಾದ ಸಹಾಯವನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ, ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ
ನಾನು ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋಕೆ ಅವ್ರು ಪ್ರಾಕ್ಟಿಕಲ್ ಸಲುವಾಗಿ ಒಂದು ಹೈ ಲೆವೆಲ್ ಹೋಟೆಲ್ ಬೇಕಾಗಿರ್ತಾರೆ, 3 ಸ್ಟಾರ್ 5 ಸ್ಟಾರ್ ಈ ಥರ ಏನು ಆಯೋಜನೆ ಮಾಡ್ತಾರೆ? ಹೆಣ್ಣು ಮುಂಬೂರು ಹೋಟೆಲ್ದಾಗ ನಿಮ್ಮ ಸಂಸ್ಥೆಯಿಂದ ಹೋಟೆಲ್ ಉದ್ಯೋಗ ಪ್ರಾರಂಭ ಮಾಡ್ತಾರೆ. ಈಗ ನಮ್ಮಲ್ಲಿರುವಂಥ ಫೆಸಿಲಿಟಿಗಳನ್ನ ಅವ್ರಿಗೆ ಅದನ್ನೆಲ್ಲ ಕೊಡುವಂಥ ಮಾಡ್ತೀವಿ. ಆಮೇಲೆ ಅವ್ರಿಗೆ 5 ಸ್ಟಾರ್ ಹೋಟೆಲ್ಗಳು ವಿಸಿಟ್ ಮಾಡುವಂಥ ಲಾಸ್ಟ್ 6 ಮಂತ್ಸ್ ಅವಕ್ಕೆಲ್ಲ ಅವಕಾಶಗಳು ಇದ್ದೇ ಇರ್ತಾವೆ. ಅವೆಲ್ಲ ಇದಕ್ಕೆ ವಿಸಿಟ್ ಮಾಡ್ಬೋದು. ಮತ್ತು ಈ ಕೋರ್ಸ್ದು ಒಂದು ವಿಶೇಷ ಹೇಳಬೇಕಂದ್ರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಕೋರ್ಸ್ ಮಾಡಿದವರು ನಡೀತಾರೆ. ಅಂದರೆ ಸೈನ್ಸ ಬೇಕು ಹಿಂಗಿಲ್ಲ. ಪರ್ಸೆಂಟೇಜ್ ರೆಸ್ಟ್ರಿಕ್ಷನ್ ಎಷ್ಟಿದೆ? 45 ಅಂದರೆ ಅಗದಿ ಮಿನಿಮಮ್ ರೆಸ್ಟ್ರಿಕ್ಷನ್ ಐತಿ. ಅಂದರೆ ಇದ್ರಾಗ ವಿಶೇಷ ಯಾಕೆ ಇದನ್ನು ನಿಮಗೆ ಹೇಳತ್ತೀನಂದ್ರೆ PUC 45 ಮಾಡಿದವ್ರಿಗೆ ಇಂಜಿನಿಯರಿಂಗು ಅಥವಾ ಮತ್ತಾವುದೋ ಕೋರ್ಸ್ ಹೋಗೋಕ್ಕೆ ಸಿಗಾಗಿಲ್ಲ. PUC ಆರ್ಟ್ಸ್ ಮಾಡಿದವ್ರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅಂಧಕಾರ ಇರ್ತೈತಿ. ಆದರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ರಂದ್ರೆ ಇವರು ದೇಶ ವಿದೇಶದಾಗ 100% ಅಬ್ಸಾರ್ವ್ ಆಗೇ ಆಗ್ತಾರೆ. ಇವತ್ತು ಹೋಟೆಲ್ ಉದ್ಯಮ ಸರ್ವಿಸ್ ಉದ್ಯೋಗ ಅಂತೇಳಿ ಒಂದು ಇದನ್ನಾಗಿಬಿಟ್ಟೈತಿ. ಸ್ಕಿಲ್ಡ್ ಲೇಬರ್ ಅಂದರೆ ಯಾರು? ಇಂಥ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳನ್ನೇ ಸ್ಕಿಲ್ಡ್ ಲೇಬರ್ ಹಾಕ್ತಾರೆ. ಅವ್ರಿಗೆ ಹೆಚ್ಚಿನ ಅವಕಾಶಗಳು ನಮ್ಮ ಇದ್ರೊಳಗೆ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈ ಲಾಭವನ್ನು ನಮ್ಮ ಭಾಗದ ಜನತೆ ತಗೋಬೇಕಂತೇಳಿ ತಮ್ಮಲ್ಲಿಂದ ಮತ್ತೊಂದು ನಾನು ವಿನಂತಿ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ SS ಚನ್ನವರ, ನಿರ್ದೇಶಕ SS ವಂಟಮುಟ್ಟಿ, ಮಲ್ಲಿಕಾರ್ಜುನ ಕವಟಗಿಮಠ, ಮಹಾಂತೇಶ ಭಾತಿ, SS ಪಾಟೀಲ ಮೊದಲಾದವರು ಉಪಸ್ಥಿತರಿದ್ದರು.